ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ರಾಘವೇಂದ್ರ ಇವರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ 5ನೇ ಅಧ್ಯಾಯದ ಎಲ್ಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಅಥ ಪಂಚಮೋಧ್ಯಾಯಃ. ಅಷ್ಟಾವಕ್ರ ಮುನಿಯು ಹೇಳುತ್ತಾನೆ, ಅಷ್ಟಾವಕ್ರ ಉವಾಚ ನತೆ ಸಂಗೋಸ್ತಿ ಕೇನಾಪಿ ಕಿಂ ಶುದ್ಧಸ್ತ್ಯಕ್ತುಮಿಚ್ಛಸಿ ಸಂಘಾತ ವಿಲಯಂ ಕುರ್ವನ್ನೇವಮೇವ ಲಯಂ ವ್ರಜ. ಜನಕರಾಜನೇ, ನಿಜವಾಗಿ ಹೇಳುವುದಾದರೆ ನಿನಗೆ ಯಾವುದರೊಡನೆಯೂ ಯಾವ ಸಂಬಂಧವೂ ಇಲ್ಲ. ನೀನು ಪರಿಶುದ್ಧನಾಗಿಯೇ ಇರುವುದರಿಂದ ನೀನು ಏನನ್ನು ತ್ಯಜಿಸಬೇಕಾಗಿದೆ ಇದನ್ನು ತಿಳಿದು ವೈರಾಗ್ಯವನ್ನು ತಾಳಿ ನಿನ್ನ ಎಲ್ಲಾ ಪಾಶಗಳನ್ನು ನಾಶ ಮಾಡು. ನಿನ್ನಲ್ಲಿ ನೀನು ಲಯವಾಗು. ಅಷ್ಟಾವಕ್ರ ಮುನಿಯು ಜನಕರಾಜನಿಗೆ ಮೋಕ್ಷದ ಮಾರ್ಗಕ್ಕೆ ಸಹಾಯಕವಾಗುವ ಆತ್ಮಜ್ಞಾನವನ್ನು ಬೋಧಿಸುತ್ತಾನೆ. ಹುಟ್ಟಿದಾಗಿನಿಂದ ಸಾಯುವವರೆಗೂ ನಮಗೆ ಪ್ರಪಂಚದ ಪರಿಚಯವೇ ಹೊರತು ನಾನು ಯಾರು ಎಂಬ ಆತ್ಮದ ಪರಿಚಯವೇ ಇಲ್ಲ. ನಮ್ಮ ಜಾಗೃತಾವಸ್ಥೆಯಲ್ಲಿಯೂ ಎಚ್ಚರವಾಗಿರುವಾಗಲೂ ಹೊರಗಿನ ಪ್ರಪಂಚದ ಚಿಂತೆ, ನಾವು ಸ್ವಪ್ನದಲ್ಲಿಯೂ ನಮ್ಮಲ್ಲಿ ಸುಪ್ತವಾಗಿರುವ ಭಾವನೆಗಳ ಪ್ರದರ್ಶನ, ನಿದ್ರಾವಸ್ಥೆಯಲ್ಲಿ ಎಲ್ಲವೂ ಕತ್ತಲೆ, ಇದೆಲ್ಲವನ್ನು ಸಾಕ್ಷಿ ರೂಪದಲ್ಲಿ ನೋಡುವುದು ನಮ್ಮ ಶುದ್ಧವಾದ ಪ್ರಜ್ಞೆ. ಅದೇ ಆತ್ಮ. ಚಿತ್ ಸ್ವರೂಪವೇ ಆತ್ಮ, ಚಿದಾನಂದ ರೂಪವೇ ಆತ್ಮ. ಈ ನಮ್ಮ ಆತ್ಮವು ಯಾವಾಗಲೂ ಪರಿಶುದ್ಧವಾಗಿಯೇ ಇರುತ್ತದೆ. ನಮ್ಮ ಪ್ರಜ್ಞಾಕಾಶವು ಕಲ್ಮಶವಾಗಲು ಸಾಧ್ಯವೇ ಇಲ್ಲ. ನಮ್ಮ ಪ್ರಜ್ಞಾಕಾಶವು ಒಂದು ಪರಿಶುದ್ಧವಾದ ಕನ್ನಡಿಯಂತೆ ಈ ಪ್ರಪಂಚವನ್ನು, ನಮ್ಮಲ್ಲಿ ಬಂದು ಹೋಗುವ ಭಾವನೆಗಳನ್ನು ಪ್ರದರ್ಶಿಸುತ್ತದೆ. ನಮ್ಮ ಬಂಧನಕ್ಕೆ ಕಾರಣ ನಮ್ಮ ಮನಸ್ಸು. ಮನಸ್ಸೆಂಬುದೇ ಮಾಯೆ. ಮಾಯಾ ಲೋಕವನ್ನೇ ಸೃಷ್ಟಿಸುತ್ತದೆ. ಎಲ್ಲಾ ಸಂಬಂಧಗಳು, ಬಂಧನಗಳು ನಮ್ಮ ದೇಹಕ್ಕೆ. ಈ ದೇಹವನ್ನು ಪ್ರಪಂಚದೊಡನೆ ಬಂಧಿಸುವುದು ನಮ್ಮ ಮನಸ್ಸು. ನಮ್ಮನ್ನು ನಾವು ಈ ದೇಹವೆಂದು ಭಾವಿಸಿ ನಾವು ಎಲ್ಲಾ ಕಷ್ಟಗಳಿಗೂ ಪಶುಗಳಾಗುತ್ತೇವೆ. ನಮ್ಮ ಎಲ್ಲಾ ಸಂಬಂಧಗಳು ಒಂದು ವ್ಯಾಪಾರವೇ ಆಗಿದೆ. ನಮಗೆ ಯಾವ ವಸ್ತುವಿನಿಂದ, ಯಾವ ವ್ಯಕ್ತಿಯಿಂದ ಏನು ಪ್ರಯೋಜನವಾಗುತ್ತದೆ ಎಂಬುದನ್ನೇ ಯೋಚಿಸುತ್ತೇವೆ. ನಮಗೆ ಪ್ರಯೋಜನೆಯಾಗದೆ ವಿರುದ್ಧವಾಗಿದ್ದರೆ ತಂದೆ ತಾಯಿಗಳೇ ಮಕ್ಕಳನ್ನು ತ್ಯಜಿಸುತ್ತಾರೆ, ಮಕ್ಕಳೇ ತಂದೆ ತಾಯಿಯರನ್ನು ತಿರಸ್ಕರಿಸುತ್ತಾರೆ. ನಮ್ಮಲ್ಲಿರುವ ಜಡ ವಸ್ತುಗಳೆಲ್ಲವೂ ಹಸ್ತಾಂತರವಾಗುತ್ತವೆ. ನಮಗೆ ನನ್ನದು ಎಂಬುದು ಯಾವುದೂ ಇಲ್ಲ. ನಾನು ನನ್ನದು ಎಂದು ಹೇಳಿಕೊಳ್ಳುವ ನಮ್ಮ ದೇಹದ ಮೇಲೆಯೇ ನಮಗೆ ಯಾವ ಅಧಿಕಾರವಾಗಲಿ ನಿಯಂತ್ರಣವಾಗಲಿ ಇಲ್ಲ. ಯಾವಾಗ ನಮ್ಮ ದೇಹಕ್ಕೆ ಏನಾಗುತ್ತದೆ ಎಂದು ಹೇಳುವುದು ಅಸಾಧ್ಯ. ನಮ್ಮ ಆತ್ಮವು ಏಕಾಂಗಿಯೇ. ನಮ್ಮ ಪ್ರಜ್ಞಾಕಾಶವು ಯಾವಾಗಲೂ ಪರಿಶುದ್ಧವಾಗಿಯೇ ಇರುತ್ತದೆ. ಕೇವಲ ನಮ್ಮ ಅಜ್ಞಾನವು ಎಲ್ಲಾ ಭಯವನ್ನು, ಬಂಧನವನ್ನು ಉಂಟು ಮಾಡುತ್ತದೆ. ನಾವು ಗಳಿಸುವುದಾದರೂ ಏನು? ಯಾರಾದರೂ ಮರಣ ಹೊಂದಿದಾಗ ಅವರ ದೇಹವೂ ಇಲ್ಲಿಯೇ ಉಳಿಯುತ್ತದೆ. ಯಾರೂ ಏನನ್ನೂ ಕೊಂಡೊಯ್ಯುವುದಿಲ್ಲ. ಇದು ನಮ್ಮ ಪ್ರತಿಯೊಬ್ಬರ ನಿಜ ಜೀವನದ ಅನುಭವ. ಹೀಗಿದ್ದು ನಾವು ಈ ಪ್ರಪಂಚದ ವಸ್ತುಗಳಲ್ಲಿ ಅನುರಾಗವನ್ನು ಹೊಂದುವುದು ನಮ್ಮ ಮೂರ್ಖತನದ ಪರಮಾವಧಿ. ಯಾವುದೂ ನಮ್ಮದಲ್ಲವಾಗಿರುವಾಗ ತ್ಯಾಗ ಮಾಡುವುದಕ್ಕಾದರೂ ಏನಿದೆ? ಶುದ್ಧ ಪ್ರಜ್ಞೆ ಎಂದರೆ ಆನಂದ, ಸ್ವಾತಂತ್ರ್ಯ ಮತ್ತು ನೆಮ್ಮದಿ. ದೇಹವು ಒಂದು ಹೊದಿಕೆ ಇದ್ದಂತೆ. ನಾವು ಯಾರ ಜೊತೆಗೂ ಸ್ಪರ್ಧಿಸಬೇಕಾಗಿಲ್ಲ, ಏನನ್ನೂ ಸಾಧಿಸಬೇಕಾಗಿಲ್ಲ. ಎಂತೆಂತಹ ಸಾಮ್ರಾಜ್ಯಗಳು ಮಣ್ಣಾಗಿವೆ. ಈ ಪ್ರಪಂಚದ ಮೇಲಿನ ಜೀವನವನ್ನು ಒಂದು ಆಟದಂತೆ ಪರಿಗಣಿಸಿ ನಿನ್ನ ಪಾಲಿನ ಪಾತ್ರವನ್ನು ನಿರ್ವಹಿಸು. ಯಾವುದೂ ನಿನ್ನನ್ನು ಪರಿತಾಪಿಸಲು ಅಸಾಧ್ಯ. ಯಾವ ಚಿಂತೆಯೂ, ಯಾವ ಬಂಧನವು, ಯಾವ ಯೋಚನೆಯು ನಿನ್ನ ಸ್ವಂತ ಇಚ್ಛೆಗೆ. ನಮ್ಮ ಎಷ್ಟೇ ಸಾಧನೆಯಾಗಲಿ, ಭಕ್ತಿಯಾಗಲಿ, ಜ್ಞಾನವಾಗಲಿ, ಸಾತ್ವಿಕ ಜೀವನವಾಗಲಿ, ದೇಹವನ್ನು ದಂಡಿಸುವುದರಿಂದಾಗಲಿ, ಏನನ್ನು ತ್ಯಾಗ ಮಾಡುವುದರಿಂದಾಗಲಿ ನಮಗೆ ಅಮೃತತ್ವವನ್ನು ಕೊಡುವುದಿಲ್ಲ. ನಮ್ಮ ಸತ್ಕರ್ಮಗಳು ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸಿ ನೆಮ್ಮದಿಯನ್ನು ಕೊಡುತ್ತವೆ. ಈ ನಶ್ವರವಾದ ದೇಹವನ್ನಾಗಲಿ, ಪ್ರಪಂಚದ ವಸ್ತು ವಿಷಯಗಳನ್ನಾಗಲಿ ಬದಲಾಗಿಸಲು ಸಾಧ್ಯವಿಲ್ಲ. ಯಾವುದೇ ಕಾರ್ಯವು, ದಕ್ಷತೆಯು, ವಿಜಯವು ನಮ್ಮ ಆತ್ಮವನ್ನು ಉದ್ಧರಿಸುವುದಿಲ್ಲ ಅಥವಾ ಆತ್ಮವನ್ನು ಕೀಳು ಮಾಡುವುದಿಲ್ಲ.
ನಾವು ಮಾಡುವ ಕರ್ಮಗಳು ನಮಗೆ ಸಂಪತ್ತನ್ನು, ಯಶಸ್ಸನ್ನು, ನಮಗೆ ಪ್ರಪಂಚದ ಮನ್ನಣೆಯನ್ನು ತರುತ್ತವೆ. ಎಲ್ಲವೂ ದೇಹಕ್ಕೆ, ನಾಮರೂಪಕ್ಕೆ ಸೀಮಿತ. ನಾವು ಯಾವ ವಸ್ತು, ವಿಷಯ ಅಥವಾ ವ್ಯಕ್ತಿಯೊಡನೆ ನಮ್ಮನ್ನು ಹೋಲಿಸಿಕೊಳ್ಳುವುದೇ, ಬಂಧಿಸಿಕೊಳ್ಳುವುದೇ ನಮ್ಮ ಅಜ್ಞಾನ. ಅದೇ ನಮ್ಮ ಮನಸ್ಸಿನ ಕಲ್ಮಶ. ಅದೇ ನಮಗೆ ಬಂಧನವನ್ನು, ಕ್ಷೋಭೆಯನ್ನು ಉಂಟು ಮಾಡುತ್ತದೆ. ನಾನು ಎನ್ನುವುದು ಯಾವುದೂ ಅಲ್ಲ, ಏನೂ ಅಲ್ಲ. ನಾನು ತಾನಾಗಿ ಇರುವುದೇ ಪರಿಶುದ್ಧತೆ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಪ್ರಜ್ಞಾಕಾಶದಲ್ಲಿ ಅಚ್ಚಾಗಿರುವ ಬಲವಾದ ಭಾವನೆಗಳನ್ನು ಮತ್ತು ಚಿತ್ರಣವನ್ನು ಶುದ್ಧ ಮಾಡುವುದೇ ನಮ್ಮ ಮೋಕ್ಷ ಮತ್ತು ಸ್ವಾತಂತ್ರ್ಯ. ಶುದ್ಧ ಪ್ರಜ್ಞೆಯೇ ನಮಗೆ ಸ್ವಾತಂತ್ರ್ಯ ಮತ್ತು ಆನಂದದ ಅನುಭವವನ್ನು ಕೊಡುತ್ತದೆ. ಉದೀತಿ ಭವತೋ ವಿಶ್ವಂ ವಾರಿಧೇರಿವ ಬುದ್ಬುದಃ ಇತಿ ಜ್ಞಾತ್ವೈಕಮಾತ್ಮಾನಮೇವಮೇವ ಲಯಂ ವ್ರಜ. ಹೇಗೆ ನೀರಿನ ಗುಳ್ಳೆಗಳು ಸಮುದ್ರದಿಂದ ಮೇಲೇಳುತ್ತವೆಯೋ ಹಾಗೆಯೇ ನಮ್ಮ ಮನಸ್ಸು ಅಥವಾ ಪ್ರಪಂಚವು ಆತ್ಮದಿಂದ ಮೇಲೇಳುತ್ತದೆ. ಇದನ್ನು ತಿಳಿದು ಮನಸ್ಸನ್ನು ಆತ್ಮದಲ್ಲಿಯೇ ಕರಗಿಸು. ಅಷ್ಟಾವಕ್ರನು ಜನಕರಾಜನಿಗೆ ಮೋಕ್ಷದ ಮಾರ್ಗವನ್ನು ತೋರಿಸುತ್ತಾನೆ. ಮನಸ್ಸೆಂದರೆ ಭಾವನೆಗಳೆಂಬ ಅಲೆಗಳು. ನಮ್ಮ ಮನಸ್ಸಿನಲ್ಲಿ ಯಾವ ಭಾವನೆಯೂ ಅಥವಾ ಯೋಚನೆಯೂ ಇಲ್ಲದಿದ್ದಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಶಾಂತವಾಗಿರುವ ಮನಸ್ಸಿನ ಸ್ಥಿತಿಯೇ ನಮ್ಮ ಪ್ರಜ್ಞಾಕಾಶ. ಶುದ್ಧವಾದ ಪ್ರಜ್ಞಾಕಾಶದ ಸ್ವಭಾವ ಶಾಂತಿ. ಈ ನಮ್ಮ ಪ್ರಜ್ಞಾಕಾಶವೆಂಬ ಸಾಗರದಲ್ಲಿ ಅಲೆಗಳೆಂದರೆ ನಮ್ಮ ಭಾವನೆಗಳ ಉದ್ಭವ. ಈ ಭಾವನೆಗಳೆಂಬ ಅಲೆಗಳ ಉದ್ಭವವೇ ನಮ್ಮ ಮನಸ್ಸು. ಮನಸ್ಸೆಂದರೆ ಅಶಾಂತಿ, ಭಾವನೆಗಳು, ಎಲ್ಲಾ ರೀತಿಯ ಗೊಂದಲಗಳು. ನಾವು ನಮ್ಮ ಧ್ಯಾನವೆಂಬ ವಿಧಾನದಲ್ಲಿ ಈ ಮನಸ್ಸೆಂಬ ಅಲೆಗಳನ್ನು ಗಮನಿಸಿ ಅದರ ಕೆಳಗಿರುವ ಶಾಂತಿಯ ರೂಪವಾದ ನಮ್ಮ ಪ್ರಜ್ಞಾಕಾಶವನ್ನು ಪ್ರವೇಶಿಸುತ್ತೇವೆ. ಎಲ್ಲಾ ರೀತಿಯ ಗೊಂದಲಗಳು, ಮನಸ್ಸೆಂಬ ಅಲೆಗಳು ಪ್ರಜ್ಞಾಕಾಶವೆಂಬ ಸಾಗರದ ಮೇಲಿನ ಪದರಗಳಲ್ಲಿಯೇ. ನಮ್ಮ ಪ್ರಜ್ಞೆಯು ಹೊರಗೆ ಹೋದಾಗ, ಪ್ರಪಂಚದ ವಿಷಯಗಳಲ್ಲಿ ಆಸಕ್ತಿ ವಹಿಸಿದಾಗ ಮನಸ್ಸಿನ ಉದ್ಭವವಾಗುತ್ತದೆ. ನಮಗೆ ಎಲ್ಲಾ ರೀತಿಯ ಶಾಂತಿಯನ್ನು ಹೊಂದಲು ಜಗದೀಶ್ವರನು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ನಾವು ಯಾವ ವಿಷಯವನ್ನು ಕುರಿತು ಚಿಂತಿಸುತ್ತಿದ್ದೇವೆ, ಏಕೆ ಚಿಂತಿಸುತ್ತಿದ್ದೇವೆ ಎಂದು ತಿಳಿದರೆ ನಮ್ಮ ಚಿಂತೆಯೇ ಮಾಯವಾಗುತ್ತದೆ. ನಾವು ನಮ್ಮ ಪ್ರಜ್ಞಾಕಾಶದಲ್ಲಿಯೇ ನಿರತರಾದಾಗ, ಆತ್ಮವು ಆತ್ಮದಲ್ಲಿಯೇ ನಿರತವಾದಾಗ ನಮ್ಮ ಮನಸ್ಸು ಮಾಯವಾಗುತ್ತದೆ. ನಮಗೆ ಮನಸ್ಸೆಂಬ ಗೊಂದಲದ ಅನುಭವವಾಗುತ್ತದೆಯೇ ವಿನಃ ಶಾಂತಿಯ ಅನುಭವವಾಗುವುದಿಲ್ಲ. ಯಾವ ಅನುಭವವೂ ಇಲ್ಲದಿರುವುದೇ ಶಾಂತಿಯ ಸ್ಥಿತಿ. ಈ ಪ್ರಪಂಚವೂ ಆತ್ಮವೆಂಬ ಪ್ರಜ್ಞಾಸಾಗರದಿಂದಲೇ ಉದ್ಭವವಾಗಿದೆ ಮತ್ತು ಆತ್ಮದಲ್ಲಿಯೇ ಕರಗಿ ಮಾಯವಾಗುತ್ತದೆ. ಪ್ರತ್ಯಕ್ಷಮಪ್ಯವಸ್ತುತ್ವಾದ್ವಿಶ್ವಂ ನಾಸ್ತ್ಯಮಲೇ ತ್ವಯಿ ರಜ್ಜು ಸರ್ಪ ಇವ ವ್ಯಕ್ತಮೇವಮೇವ ಲಯಂ ವ್ರಜ. ಈ ಪ್ರಪಂಚವು ನಮ್ಮ ಪಂಚೇಂದ್ರಿಯಗಳ ಅನುಭವಕ್ಕೆ ಬಂದರೂ ಈ ವಿಶ್ವವು ಹಗ್ಗವೇ ಹಾವಂತೆ ಕಾಣುವ ಭ್ರಮೆಯ ಹಾಗೆ ಭ್ರಾಂತಿಯಾಗಿದೆ. ಈ ವಿಶ್ವವು ಬಂದು ಹೋಗುವ ಕೇವಲ ಒಂದು ಭ್ರಮೆ. ಇದಕ್ಕೆ ಯಾವ ಅಸ್ತಿತ್ವವೂ ಇಲ್ಲವೆಂದು ತಿಳಿ. ನೀನು ಅತ್ಯಂತ ಪರಿಶುದ್ಧವಾದ ಆತ್ಮವೇ ಆಗಿದ್ದೀ ಎಂದು ಅರಿತು ನಿನ್ನಲ್ಲಿಯೇ ನೀನು ಮಾಯವಾಗು, ಒಂದಾಗು. ಅಷ್ಟಾವಕ್ರ ಮುನಿಯು ಸ್ಪಷ್ಟವಾಗಿ ಹೇಳುತ್ತಾನೆ, ಈ ಜಗತ್ತಿನಲ್ಲಿ ನಮ್ಮ ಆತ್ಮವನ್ನು ಅಲುಗಾಡಿಸುವ ಅಥವಾ ಪ್ರಭಾವ ಬೀರುವ ಯಾವುದೇ ಪರಿಣಾಮವನ್ನು ಉಂಟು ಮಾಡುವ ಯಾವ ಶಕ್ತಿಯೂ ಇಲ್ಲ. ಈ ಪ್ರಪಂಚವು ಕೇವಲ ನಮ್ಮ ದೇಹದ ಮೇಲೆ ಮಾತ್ರವೇ ಪರಿಣಾಮಗಳನ್ನು ಬೀರಲು ಸಾಧ್ಯ. ಈ ಪರಿಣಾಮಗಳನ್ನು ತಪ್ಪಿಸಿಕೊಳ್ಳುವ ಯಾವ ಮಾರ್ಗವೂ ಇಲ್ಲ. ಇವೆಲ್ಲವನ್ನು ನಾವು ಅನುಭವಿಸಿಯೇ ತೀರಬೇಕು. ಏಕೆಂದರೆ ಶರೀರವು ಪ್ರಕೃತಿಯ ಸೃಷ್ಟಿ. ಪ್ರಕೃತಿಯಲ್ಲಿ ಆಗುವ ನಿರಂತರ ಬದಲಾವಣೆಗಳು ನಮ್ಮ ದೇಹದ ಮೇಲೆಯೂ ಪರಿಣಾಮವನ್ನು ಬೀರುತ್ತದೆ. ಅನೇಕ ಅಸಂಖ್ಯಾತ ನಾಮರೂಪಗಳುಳ್ಳ ಈ ಪ್ರಪಂಚದ ವಸ್ತುಗಳನ್ನು ನಮ್ಮ ಕಣ್ಣುಗಳು ನೋಡುತ್ತವೆ. ವಸ್ತುಗಳಿಂದ ಹೊರಡುವ ಶಬ್ದವನ್ನು ನಮ್ಮ ಕಿವಿಗಳು ಕೇಳುತ್ತವೆ. ನಮ್ಮ ನಾಲಿಗೆಯು ವಸ್ತುಗಳ ರುಚಿಯನ್ನು ಸವಿಯುತ್ತದೆ.
ಮತ್ತು ನಮ್ಮ ಚರ್ಮವು ಸ್ಪರ್ಶಿಸುತ್ತದೆ. ಇವೆಲ್ಲದರ ಅನುಭವಿ ನಮ್ಮ ಪ್ರಜ್ಞಾಕಾಶದ ಸ್ವರೂಪವಾದ ಆತ್ಮ. ಈ ಅನುಭವಗಳ ಸಹಾಯದಿಂದ ನಾವು ಈ ಪ್ರಪಂಚವನ್ನು ನಿಜವೆಂದು ಭಾವಿಸುತ್ತೇವೆ. ನಮ್ಮ ಪಂಚೇಂದ್ರಿಯಗಳು ನಮ್ಮ ಪ್ರಜ್ಞಾಕಾಶಕ್ಕೆ ಕಿಟಕಿಗಳಂತಿವೆ. ಯಾವುದೇ ಕಾರಣಕ್ಕೆ ನಮ್ಮ ಪಂಚೇಂದ್ರಿಯಗಳ ಪರಿಮಿತಿಗೆ ಈ ವಸ್ತುಗಳ ಗುಣವು ಬರದಿದ್ದಲ್ಲಿ ನಮಗೆ ವಸ್ತುಗಳ ಅಸ್ತಿತ್ವವೇ ಇರುವುದಿಲ್ಲ. ಪಂಚೇಂದ್ರಿಯಗಳ ಮೂಲಕವೇ ನಮ್ಮ ಎಲ್ಲಾ ಅನುಭವಗಳು ಸಾಧ್ಯ. ಅನುಭವಿಯು ಆತ್ಮ. ವಸ್ತುಗಳ ಗುಣಗಳ ಮೂಲಕವೇ ನಮಗೆ ವಸ್ತುವಿನ ಪರಿಚಯವಾಗುತ್ತದೆ. ನಮ್ಮ ಮೆದುಳು ಈ ವಸ್ತುವಿನ ಗುಣಗಳಾದ ದೃಶ್ಯ, ಶಬ್ದ, ಸವಿ, ಸ್ಪರ್ಶ ಇವುಗಳ ಮೂಲಕ ವ್ಯಕ್ತಿಯ ಅಥವಾ ವಸ್ತುವಿನ ರೂಪದೊಡನೆ ಸಂಯೋಜಿಸುತ್ತದೆ. ನಮಗೆ ಯಾವುದರದಾದರೂ ಪರಿಚಿತವಾದ ಧ್ವನಿಯು ಕೇಳಿದೊಡನೆಯೇ ನಮ್ಮಲ್ಲಿ ಆ ಧ್ವನಿಗೆ ಸಂಬಂಧಿಸಿದ ವ್ಯಕ್ತಿಯ ರೂಪವು ನಮ್ಮ ಮೆದುಳಲ್ಲಿ ಸೃಷ್ಟಿಯಾಗುತ್ತದೆ. ಆ ಹೆಸರಿನ ವ್ಯಕ್ತಿಯ ಚಿತ್ರಣವು ನಮ್ಮಲ್ಲಿ ಸೃಷ್ಟಿಯಾಗದಿದ್ದರೆ ನಮಗೆ ಆ ವ್ಯಕ್ತಿಯು ಯಾರು, ಏನು ಎಂದು ತಿಳಿಯುವುದಿಲ್ಲ. ನಮಗೆ ಈಗಾಗಲೇ ಅರ್ಥವಾಗಿರುವಂತೆ ಈ ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳು ಮೂಲತಃ ಬೆಳಕಿನ ಅಲೆಗಳು. ಎಲ್ಲವೂ ಮಾಯಾಲೋಕದಂತೆ ಈ ಬೆಳಕಿನ ಅಲೆಗಳು ವಸ್ತುಗಳ ರೂಪವನ್ನು ತಾಳುತ್ತವೆ, ನಂತರ ಮಾಯವಾಗುತ್ತವೆ. ಈ ಬೆಳಕಿನ ಅಲೆಗಳನ್ನು ಮತ್ತು ಅವುಗಳ ಮಾರ್ಪಾಟನ್ನು ಅವಲೋಕಿಸುವುದು ನಮ್ಮ ಪ್ರಜ್ಞೆ. ಈ ನಮ್ಮ ಪ್ರಜ್ಞೆಯೇ ಎಲ್ಲಾ ಸೃಷ್ಟಿಗೂ ಮೂಲ. ಈ ಜಗತ್ತೆಲ್ಲವೂ ಪ್ರಜ್ಞಾಕಾಶದಲ್ಲಿಯೇ ವ್ಯವಸ್ಥಿತವಾಗಿದೆ, ಅಲ್ಲಿಂದಲೇ ಹೊರಹೊಮ್ಮುತ್ತದೆ. ಜನಕರಾಜನೇ, ನೀನು ಯಾವ ವಸ್ತುವೂ ಅಲ್ಲ, ನೀನು ಕೇವಲ ಪ್ರಜ್ಞಾಕಾಶವೇ ಆಗಿದ್ದೀಯೇ. ಅದರಲ್ಲಿಯೇ ನೆಲೆಸು, ಅದೇ ನಿನ್ನ ತಾಣ. ಸಮದುಃಖ ಸುಖ ಪೂರ್ಣ ಆಶಾ ನೈರಾಶ್ಯಯೋ ಸಮಃ ಸಮಜೀವಿತ ಮೃತ್ಯು ಸನ್ನೇವಮೇವ ಲಯಂ ವ್ರಜ. ನೀನು ಪೂರ್ಣನೇ ಆಗಿದ್ದೀಯೇ. ಸುಖ, ದುಃಖ, ಆಶೆ, ನಿರಾಶೆ ಇವೆಲ್ಲವೂ ಎಲ್ಲಾ ಜೀವನ ಮರಣಗಳಲ್ಲಿಯೂ ಒಂದೇ ಆಗಿದೆ. ನೀನು ಪ್ರಜ್ಞಾಕಾಶದಲ್ಲಿ ಲೀನವಾಗು. ಅಷ್ಟಾವಕ್ರನು ಅತ್ಯಂತ ಮಹತ್ವವಾದ ಸತ್ಯವನ್ನು ಜನಕರಾಜನಿಗೆ ತಿಳಿಸುತ್ತಾನೆ. ಜನಕರಾಜನೇ, ನೀನು ಅಪೂರ್ಣನಲ್ಲ, ನೀನು ಸಂಪೂರ್ಣನೇ ಆಗಿದ್ದೀಯೇ. ಈ ಜಗತ್ತಿನಲ್ಲಿ ನಿನ್ನನ್ನು ಯಾವುದೂ ಪೂರ್ಣನನ್ನಾಗಿ ಮಾಡಲಾಗದು. ಕೇವಲ ನಿನ್ನ ಅಜ್ಞಾನವು ನಿನ್ನನ್ನು ನಾನು ಅಪೂರ್ಣ ಎಂಬ ಭಾವನೆಯನ್ನು ಕೊಟ್ಟಿರುತ್ತದೆ. ನೀನು ಎಷ್ಟು ಜನ್ಮವೆತ್ತಿದರೂ ಜೀವನವು ಹೀಗೆಯೇ ಇರುತ್ತದೆ. ಅದೇ ಸುಖ, ಅದೇ ದುಃಖ, ಅದೇ ಆಶೆ ಮತ್ತು ಅದೇ ನಿರಾಶೆಗಳು. ಎಲ್ಲವೂ ಪುನರಾವರ್ತನೆ. ನಾಮರೂಪಗಳು ಬೇರೆಯಷ್ಟೇ. ಯಾವುದೂ ಬದಲಾಗದ್ದೆಂದರೆ ನಿನ್ನ ಸ್ವರೂಪವಾದ ಪ್ರಜ್ಞಾಕಾಶ ಅಥವಾ ಚಿದಾನಂದ ಸ್ವರೂಪ. ನೀನು ನಿನ್ನ ಸ್ವಭಾವತಃ ಸ್ವರೂಪದಲ್ಲಿಯೇ ನೆಲೆಸು. ಈ ಪ್ರಜ್ಞಾಕಾಶದ ಸಾಗರದ ಮೇಲೆ ಉದ್ಭವವಾಗುವ ವಸ್ತು, ವಿಷಯ, ವ್ಯಕ್ತಿಗಳೆಂಬ ಪ್ರಪಂಚದ ಅಲೆಗಳಲ್ಲಿ ಸೇರಬೇಡ. ಈ ಅಲೆಗಳ ಮೇಲಿನ ಗುಳ್ಳೆಗಳೆಲ್ಲವೂ ನಾಶವಾಗುವುದೇ. ನಮ್ಮ ಮನಸ್ಸು ಏನೇನನ್ನೋ ಯೋಚಿಸುತ್ತದೆ. ದೇವತೆಗಳನ್ನು ಮೊರೆಹೋಗಿ ಕ್ರಮಗಳನ್ನು ಸೃಷ್ಟಿಸಿ ರೀತಿ ನೀತಿಗಳನ್ನು ಅಭ್ಯಸಿಸಿ ಅವಲಂಬಿಸಿದರೆ ನಮಗೆ ಮೋಕ್ಷವು ಪ್ರಾಪ್ತಿಯಾಗುತ್ತದೆ, ನಾವು ಪೂರ್ಣರಾಗುತ್ತೇವೆ ಎಂದು ಭಾವಿಸುತ್ತದೆ. ಇದೆಲ್ಲವೂ ನಮ್ಮ ಮನಸ್ಸಿನ ಚೇಷ್ಟೆ. ದೇಹ ಮನಸ್ಸುಗಳನ್ನು ಹೊಂದಿರುವ ವ್ಯಕ್ತಿಗಳು ಪೂರ್ಣರಾಗಲು ಸಾಧ್ಯವೇ ಇಲ್ಲ, ಪರಿಶುದ್ಧರಾಗಲು ಸಾಧ್ಯವೇ ಇಲ್ಲ. ದೇಹ ಮನಸ್ಸುಗಳೇ ಮಾಲಿನ್ಯ, ಅದೇ ಅಶುದ್ಧ. ಆತ್ಮವು ದೇಹವನ್ನು ಧರಿಸುವುದೇ ಪರಿಶುದ್ಧವು ಅಶುದ್ಧವಾದಂತೆ. ನಾವು ಹಿಂದಿನ ಜನ್ಮ ಚೆನ್ನಾಗಿತ್ತು, ಮುಂದಿನ ಜನ್ಮ ಇನ್ನೂ ಉತ್ತಮವಾಗಿರುತ್ತದೆ ಎಂದೆಲ್ಲ ಭಾವಿಸುತ್ತೇವೆ. ಇದೆಲ್ಲವೂ ನಮ್ಮ ಊಹೆಗಳು. ನಾವು ಎಷ್ಟೇ ಜನ್ಮವೆತ್ತಿದರೂ ಎಲ್ಲಾ ಜೀವನಗಳು ಒಂದೇ ರೀತಿ. ಅದೇ ಪಂಚಭೂತಗಳಿಂದ ಸಂಯೋಜಿಸಲ್ಪಟ್ಟ ದೇಹ, ಮತ್ತೆ ದೇಹದ ಹಸಿವು, ನೀರಡಿಕೆ, ದಾಹಗಳು, ರೋಗ ರುಜಿನಗಳು, ನಮ್ಮ ಅಪೇಕ್ಷೆಗಳು ಮತ್ತು ನಿರಾಶೆಗಳು, ಮತ್ತೆ ಜನನ ಮತ್ತು ಮರಣ, ಮತ್ತೇನೂ ಇರುವುದಿಲ್ಲ. ನಮ್ಮ ಆಸೆಯೇ, ನಮ್ಮ ಅಜ್ಞಾನವೇ ನಮ್ಮನ್ನು ಮತ್ತೆ ಮತ್ತೆ ಪುನರ್ಜನನ ಮರಣ ಪ್ರಪಂಚಕ್ಕೆ ತಳ್ಳುತ್ತದೆ. ನಾವು ಎಷ್ಟು ಸಲ ಜನ್ಮವೆತ್ತಿದರೂ ಯಾವ ಹೊಸದೂ ಇರುವುದಿಲ್ಲ.
ಈ ಜಗತ್ತಿನಲ್ಲಿ ಯಾವ ನಾಮರೂಪವನ್ನು ಹೊಂದಿರುವ ಪೂರ್ಣವಾಗಿರುವುದು ಯಾವುದೂ ಇಲ್ಲ. ಎಲ್ಲವೂ ಅಪೂರ್ಣರೇ, ಎಲ್ಲರೂ ಬಂದು ಹೋಗುವವರೇ. ಕೇವಲ ನಿನ್ನ ಆತ್ಮವೇ ಸತ್ಯ, ನಿತ್ಯ. ನೀನು ಅದರಲ್ಲಿಯೇ ನೆಲೆಸು, ಅದರಲ್ಲಿಯೇ ಲೀನವಾಗು. ಅದೇ ಪರಮ ಶಾಂತಿ, ಅದೇ ನಿನ್ನ ಸ್ವಸ್ಥಾನ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.